ನಟ ದರ್ಶನ್ಗೆ ಇಂದೂ ಕೂಡ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಟ್ರಯಲ್ ಟೈಮ್ನಲ್ಲಿ ಖುದ್ದು ಹಾಜರು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ. ಇದರ ಜೊತೆಗೆ ಪ್ರದೋಷ್ನ ಮಾಫಿ ಸಾಕ್ಷಿ ಅರ್ಜಿಯನ್ನು ವಿಚಾರಣೆ ಆಗಸ್ಟ್ 17ರಂದು ನಡೆದಿದ್ದು, ಇಂದು ಮಾಫಿ ಸಾಕ್ಷಿಯ ಹೇಳಿಕೆ ದಾಖಲಿಸೋ ದಿನಾಂಕ ನಿಗದಿಯಾಗೋ ಸಾಧ್ಯತೆಯಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A14 ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಾಗಿ ಅರ್ಜಿ ಹಾಕಿದ್ರು. 1 ವಾರದಿಂದ ವಾದ ಪ್ರತಿವಾದ ನಡೀತಾ ಬಂದಿದೆ. ಇತ್ತ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಪ್ರದೋಷ್ ಪರ ವಕೀಲ ದಿವಾಕರ್ ಮನವಿ ಮಾಡಿದ್ರು. ಇದಕ್ಕೆ ಪ್ರಾಸಿಕ್ಯೂಷನ್ ಕೂಡ ಒಕೆ ಅಂದಿತ್ತು. ಆದರೆ ದರ್ಶನ್ ಪರ ವಕೀಲರು ಮಾತ್ರ ಆಕ್ಷೇಪಣೆ ವ್ಯಕ್ತ ಮಾಡಿದ್ರು. ಆದರೂ ಕೋರ್ಟ್ ಸೋಮವಾರದಂದು ಪ್ರದೋಷ್ನಿಂದ ಪ್ರಾಥಮಿಕ ಹೇಳಿಕೆ ಪಡೆದಿದೆ. ಮಾಫಿ ಸಾಕ್ಷಿ ಬಗ್ಗೆ ನಿಮಗೆ ಗೊತ್ತಿದೆಯಾ? ನೀವು ಮಾಫಿ ಸಾಕ್ಷಿಯಾಗಲು ಒಪ್ಪಿಗೆ ಇದೆಯಾ? ನಿಮ್ಮ ಅರ್ಜಿ ಹಾಕಿರೋದು ನಿಮ್ಮ ಗಮನಕ್ಕೆ ಇದೆಯಾ ಅಂತ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿದ್ದಾರೆ. ಇನ್ನು ಕೋರ್ಟ್ನಲ್ಲಿ ವಿಚಾರಣೆ ಪ್ರಕ್ರಿಯೆ ಆರಂಭವಾಗಿದೆ. ಈ ಮಧ್ಯೆ ದರ್ಶನ್ ಅಭಿಮಾನಿಯೊಬ್ಬರ ಮದುವೆ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ವಿಜಯಲಕ್ಷ್ಮಿ ಭೇಟಿ ನೀಡಿದ್ದು, ಈ ವೇಳೆ ಅಭಿಮಾನಿಗಳು ಡಿ ಬಾಸ್ ಎಂದು ಜೈಕಾರ ಹಾಕಿದ್ದರು. ಇದಕ್ಕೆ ವಿಜಯಲಕ್ಷ್ಮಿ ಕೊಂಚ ಬೇಸರಗೊಂಡಿದ್ದು, ಡಿ ಬಾಸ್ ಘೋಷಣೆ ಬೇಡ ಎಂದು ಅಭಿಮಾನಿಗಳಿಗೆ ತಿಳಿ ಹೇಳಿದ್ದಾರೆ. ಎಲ್ಲೇ ಹೋದ್ರೂ ನೀವು ಡಿ ಬಾಸ್ ಅಂತ ಕೂಗ್ತಿದ್ದೀರಾ, ಎಲ್ಲಾ ಕಡೆ ಇದೇ ತೊಂದರೆ ಆಗ್ತಿರೋದು. ಇದನ್ನು ಮೊದಲು ನಿಲ್ಲಿಸಬೇಕು, ಡಿ ಬಾಸ್ ಅನ್ನೋ ಘೋಷಣೆ ಬೇಡ ಎಂದು ನಗುತ್ತಲೇ ಆಕ್ಷೇಪ ವ್ಯಕ್ತಪಡಿಸಿ ಅಭಿಮಾನಿಗಳನ್ನು ಸುಮ್ಮನಾಗಿಸಿದ್ದಾರೆ. ಉದ್ಯಮಿ, ರಾಜಕಾರಣಿ ನಲ್ಪಾಡ್ ಮದುವೆಯಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ ಕಿಚ್ ಸುದೀಪ್ ಹಾಗೂ ಪ್ರಿಯಾ ದಂಪತಿ ಭಾರೀ ಸಂಚಲನ ಮೂಡಿಸಿದ್ದಾರೆ. ನಲ್ಪಾಡ್ಗೆ ಬಹಳ ಆಪ್ತ ವರ್ಗದಲ್ಲಿ ಸುದೀಪ್ ದಂಪತಿ ಕಾಣಿಸ್ಕೊಂಡಿದ್ದು ವಿಶೇಷವಾದ್ರೆ, ನಲ್ಪಾಡ್ ಆರತಕ್ಷತೆಯಲ್ಲಿ ಕಿಚ್ ತಮ್ಮ ಫೇವ್ರೇಟ್ ಹಾಡನ್ನ ಪತ್ನಿಗಾಗಿ ಹಾಡಿದ್ದು ಇನ್ನೊಂದು ವಿಶೇಷ. ನಲ್ಪಾಡ್ ಮದುವೆಯ ಆರತಕ್ಷತೆಯಲ್ಲಿ ಸುದೀಪ್ಗೆ ಹಾಡು ಹೇಳಲು ಒತ್ತಾಯ ಬಂತು. ಆ ವೇಳೆ ವೇದಿಕೆಯಲ್ಲೇ ಇದ್ದ ಪತ್ನಿಯನ್ನ ಉದ್ದೇಶಿಸಿ ಕಾಂತಾ ಹಾಡನ್ನ ಹಾಡಿದ್ದಾರೆ. ಪ್ರಿಯಾ ಸುದೀಪ್ ಮೂಲ ಮಲಯಾಳಿಯಾಗಿದ್ದು, ಸುದೀಪ್ ಆಗಾಗ ಪತ್ನಿಗಾಗಿ ಈ ಹಾಡನ್ನ ಹಾಡ್ತಾರಂತೆ. ಅದನ್ನೇ ನಲ್ಪಾಡ್ ಮದುವೆ ಫಂಕ್ಷನ್ನಲ್ಲೂ ಹಾಡಿದ್ದಾರೆ ಕಿಚ್ಚ. ಮಲಯಾಳಂನ ಫೇಮಸ್ ಹಾಡು ಕಾಂತಾ ನಾನುಂವರ ಎ ಹಾಡನ್ನ ಈ ಹಿಂದೆಯೂ ರಿಯಾಲಿಟಿ ಶೋ ವೇದಿಕೆಯಲ್ಲಿ ಸುದೀಪ್ ಹಾಡಿದ್ರು. ಮಲಯಾಳಂನ ಫೋಕ್ ಫ್ಯೂಷನ್ನ ಫೇಮಸ್ ಹಾಡು ಬಳಿಕ ಕನ್ನಡದಲ್ಲೂ ಬಲು ಫೇಮಸ್ ಆಯಿತು. ಇದೀಗ ಮತ್ತೊಮ್ಮೆ ಅದೇ ಹಾಡನ್ನ ಕಿಚ್ ಹಾಡಿದ್ದಾರೆ. ಈ ದೃಶ್ಯ ಸೋಷಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗಿದೆ. ಕನ್ನಡ ಚಿತ್ರರಂಗ ಕಂಡ ಶ್ರೇಷ್ಠ ನಟ ಡಾ. ರಾಜಕುಮಾರ್ ಅಭಿನಯದ ಕಸ್ತೂರಿ ನಿವಾಸ, ಸತ್ಯ ಹರಿಶ್ಚಂದ್ರ ಅಂತಹ ಬ್ಲ್ಯಾಕ್ ಅಂಡ್ ವೈಟ್ ಸೂಪರ್ ಹಿಟ್ ಸಿನಿಮಾಗಳು ಕಲರಿಂಗ್ ಆಗಿ ರೀ-ರಿಲೀಸ್ ಆಗುವ ಮೂಲಕ ಇಂದಿನ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸಿದ್ದವು. ಅದರಂತೆ ಇದೀಗ 1972ರ ಯಶಸ್ವಿ ಸಿನಿಮಾ ಜಗಮೆಚ್ಚಿದ ಮಿದಮಗ ಕಲರ್ ಆವೃತ್ತಿಯಲ್ಲಿ ರೀ-ರಿಲೀಸ್ ಆಗಲು ಸಿದ್ಧವಾಗಿದೆ. ತಾಂತ್ರಿಕ ಪರಿಣಿತರಾದ ಎಸ್.ಜೆ. ಉದಯ್ ಶಂಕರ್ ಅವರೇ ಈ ಜಗಮೆಚ್ಚಿದ ಮಗ ಸಿನಿಮಾವನ್ನು ಕಲರಿಂಗ್ ಮಾಡಿ ಅವರೇ ರೀ-ರಿಲೀಸ್ ಮಾಡುತ್ತಿದ್ದಾರೆ. ಈ ಹಿನ್ನೆಲೆ ಡಾ. ರಾಜಕುಮಾರ್ ಅಭಿಮಾನಿಗಳು ಅಣ್ಣಾವ್ರ ಸಮಾಧಿ ಎದುರು ಜಗಮೆಚ್ಚಿದ ಮಗ ಸಿನಿಮಾದ ಕಲರ್ ಪೋಸ್ಟರ್ ಅನ್ನು ರಾಜ್ ಬಲಗೈ ಬಂಟ, ತೀಯೇ ಆಗಿದ್ದ ವಜ್ರೇಶ್ವರಿ ಚೆನ್ನಣ್ಣ ಅವರಿಂದ ಲಾಂಚ್ ಮಾಡಿಸಿದ್ದಾರೆ. ಅಕ್ಟೋಬರ್ 30ರಂದು ಸಿನಿಮಾವನ್ನು ಮರು ಬಿಡುಗಡೆ ಮಾಡುವ ಯೋಜನೆಯಲ್ಲಿ ಕೆಲಸ ನಡೆಯುತ್ತಿದೆ. ಸ್ಟಾರ್ಗಳ ಮೆರವಣಿಗೆ, ಡೊಳ್ಳು ಕುಣಿತ ಇನ್ನಿತರೆ ಸಂಭ್ರಮದೊಂದಿಗೆ ಡಾ. ರಾಜ್ ಸ್ಮಾರಕದಿಂದ ಪ್ರಸನ್ನ ಥಿಯೇಟರ್ ಹಾಗೂ ನರ್ತಕಿ ಥಿಯೇಟರ್ವರೆಗೂ ಮೆರವಣಿಗೆ ಮಾಡುವ ಯೋಜನೆಯಿದೆ. ಬಹಳ ಅದ್ಧೂರಿಯಾಗಿ ನಟ ಸಾರ್ವಭೌಮನ ಸಿನಿಮಾವನ್ನು ಬರಮಾಡಿಕೊಳ್ಳಲು ಅಭಿಮಾನಿಗಳು ಸಜ್ಜಾಗಿದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕ ಅನಿರುದ್ಧ್ ರವಿಚಂದರ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಸಹ ಒಡತಿ ಕಾವ್ಯಾ ಮಾರನ್ ಶೀಘ್ರದಲ್ಲೇ ವಿವಾಹವಾಗಲಿದ್ದಾರೆ ಎಂಬ ಮಾತು ಕೇಳಿಬರುತ್ತಿವೆ. ಕಳೆದ 2 ವರ್ಷಗಳಿಂದ ಅನಿರುದ್ಧ್ ಕಾವ್ಯಾ ರಿಲೇಶನ್ಶಿಪ್ನಲ್ಲಿದ್ದಾರೆ ಎನ್ನುವ ಸುದ್ದಿ ಕಾಲಿವುಡ್-ಟಾಲಿವುಡ್ ವಲಯದಲ್ಲಿ ಭಾರೀ ಸದ್ದು ಮಾಡಿದೆ. ಇದೀಗ ಇಬ್ಬರು ಮದುವೆ ಆಗಲಿರುವ ಡೇಟ್ ಕೂಡ ಹರಿದಾಡಿದೆ. ಸದ್ಯ ಹರಿದಾಡುತ್ತಿರುವ ಸುದ್ದಿಗಳ ಪ್ರಕಾರ ಈ ಜೋಡಿ ನವೆಂಬರ್ 10ರಂದು ಗ್ರೀಸ್ನಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಳ್ಳಲು ಯೋಜನೆ ರೂಪಿಸಿದೆ ಎಂದು ಹೇಳಲಾಗುತ್ತಿದೆ.
ಅನಿರುದ್ಧ್ ಅವರ ಚಿಕ್ಕಪ್ಪ ಹಾಗೂ ಹಿರಿಯ ನಟ ವೈ.ಜಿ. ಮಹೇಂದ್ರನ್ ಅವರು ಇತ್ತೀಚೆಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಮದುವೆ ಶೀಘ್ರದಲ್ಲೇ ನಡೆಯಲಿದೆ ಎಂದು ಸುಳಿವು ನೀಡಿದ್ದಾರೆ. ಇದರಿಂದಾಗಿ ಕಳೆದ ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಈ ಮದುವೆ ವದಂತಿಗೆ ಮತ್ತೆ ಜೀವ ಬಂದಂತಾಗಿದೆ. ಅನಿರುದ್ಧ್ ಮತ್ತು ಕಾವ್ಯ ಮಾರನ್ ಪ್ರೀತಿಯಲ್ಲಿದ್ದಾರೆ ಎಂಬ ವರದಿಗಳು ಕಳೆದ 1 ವರ್ಷದಿಂದ ಹರಿದಾಡುತ್ತಿವೆ. ಈ ಹಿಂದೆ ಅನಿರುದ್ಧ್ ಈ ರೀತಿಯ ಸುದ್ದಿಗಳನ್ನು ನಿರಾಕರಿಸಿದ್ದರು. ಆದರೆ ಈಗ ಗ್ರೀಸ್ನಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ನಡೆಯಲಿದೆ ಎಂಬ ಸುದ್ದಿ ಮತ್ತೆ ಕಾಡ್ಗಿಚ್ಚಿನಂತೆ ಹರಡುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.